ಈಗ ಇದೇ ಜನತಾದಳದ ಮುಖಂಡರು ಹೇಳವ್ರೆ, ನಾವೆಲ್ಲ ತಲೆ ಬಗ್ಸೋವಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯರ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋನಾಗ ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಣುಮಕ್ಕಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋವಂಥ ಕೆಲಸನ ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಮಾಡಬೇಕು. ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನ್ಯಾಯ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಅದು ಬಿಟ್ಟರೆ ಬಹುಶಃ ಇದು ಒಂದು ರೆಪ್ಯುಟೇಷನ್ ಇರ್ತಕ್ಕಂಥ ಕುಟುಂಬ. ಸೊ ಈ ನಮ್ಮ ಕುಟುಂಬದಲ್ಲಿ ಈ ಥರದ್ದೆಲ್ಲ ಆಪಾದನೆ ಆಗಿರೋದ್ರಿಂದ ಫಸ್ಟ್ ಬಂದು ನೀನು ಸರೆಂಡರ್ ಆಗಪ್ಪ, ಏನಿದೆ ತನಿಖೆ ಫೇಸ್ ಮಾಡು ಅಂತ ಹೇಳ್ತಕ್ಕಂಥದ್ದು ಆ ಕುಟುಂಬದ ಮುಖ್ಯಸ್ಥರುಗಳು ಮಾಡಬೇಕು. ಸೊ ಒಂದು ಕಡೆ ಅದನ್ನು ಮಾಡಿ ಅವನನ್ನು ಕರ್ಕೊಂಬಂದು ಸೊ ತನಿಖೆಗೆ ಒಳಪಡಿಸಿದಾಗ ಇದಕ್ಕೆ ಒಂದು ಹಂತ. ಅದಾದ ಮೇಲೆ ಅವರು ರೆಕಾರ್ಡ್ ಮಾಡಿದ್ದು ಎರಡನೇ ತಪ್ಪು. ಒಂದು ಆ ಮಕ್ಕಳ ಜೊತೆ ಸಂಬಂಧ ಬೆಳೆಸಿದ ತಪ್ಪಾದರೆ, ಎರಡನೇದು ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಎರಡನೇ ತಪ್ಪು. ಅದಾದ ಮೇಲೆ ಅಲ್ಲಿಂದ ಎಲ್ಲಿಗೆ ಪಾಸಾಯಿತು, ಈ ಮೂರನ್ನು ಬಿಟ್ಟು ಇದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ, ಇದರಲ್ಲಿ ಚಲುವರಾಯಸ್ವಾಮಿಯವ್ರನ್ನ ಟೀಮ್ ಮಾಡವ್ರೆ, ಡಿ ಕೆ ಶಿವಕುಮಾರ್ ಅವರು 3-4 ಜನ ಮಂತ್ರಿಗಳ ಜೊತೆ ನಮ್ಮ ಜೊತೆ ಯಾವುದಾರು ಡಿ ಕೆ ಶಿವಕುಮಾರು ಈ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡೋದಾಗಲಿ, ಅಥವಾ ಇಲ್ಲ ನಾವು ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ, ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ, ನಿಮ್ಮ ಟಿ ವಿಲಿ ಬಂದಮೇಲೆ ನೋಡಿರೋದು ನಾನು. ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಅವರು ಈ ಒಂದು ಡೈವರ್ಟ್ ಯಾರೋ ಅವ್ರಿಗೆ ಹಿನ್ನೆಲೆ ಇರ್ತಕ್ಕಂಥ ಇದರಲ್ಲಿ ಯಾರಿದ್ದಾರೆ ಅನ್ನೋದನ್ನು ಇಲಾಖೆ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆ ಹುಡುಕಬೇಕು. ಅವರು ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಏನು ದೇವರಾಜೇಗೌಡರನ್ನ ಉಪಯೋಗಿಸ್ಕೋತಾ ಇದ್ದಾರೋ ಅವರನ್ನು ಯಾರು ಅಂತ ಹೇಳಿ ಇಲ್ಲಿ ಕಂಡುಹಿಡಿಬೇಕಾದ್ದು ಭಾಳ ಮುಖ್ಯವಾಗಿದೆ. ಇದಕ್ಕೂ ನಮ್ಮ ಕಾಂಗ್ರೆಸ್ಗೂ ನಾನು ಒಬ್ಬನಿಗೆ ಅಲ್ಲ, ಇಡೀ ಕಾಂಗ್ರೆಸ್ಗೆ ಸಂಬಂಧ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ಗಾಲಿ ನಮ್ಮ ಏನು ಹೆಸರು ಹೇಳಿದ್ದಾರೆ 3 ಜನ ಮಂತ್ರಿಗಳು, ಇವ್ರಿಗೂ ನಾವು ಸಂಬಂಧ ಇಲ್ಲ. ಸೊ ತನಿಖೆ SITನಲ್ಲಿ ಭಾಳ ಸೀರಿಯಸ್ಸಾಗಿ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಆ ತನಿಖೆಗೆ ಈ ವಿಚಾರ ಈ ರಾಜ್ಯದ ಎಲ್ಲರ ಗೌರವದ ಪ್ರಶ್ನೆ, ಗಂಭೀರವಾದ ವಿಚಾರ. ಅದಕ್ಕೋಸ್ಕರ ಏನಾದ್ರೂ ಈ ಏನು ರೆಪ್ಯುಟೇಷನ್ ಇರೋ ಕುಟುಂಬ ಅಂತ ಹೇಳಿದ್ರೆ ನಾನು ಹೆಸರು ಹೇಳಲಿಕ್ಕೂ ಹೋಗಲ್ಲ. ಸೊ ಸಾಧ್ಯವಾದರೆ ಅವರಿಗೆ ಈ ರಾಜ್ಯದ ಜನ ಅನೇಕ ಬಾರಿ ಆಶೀರ್ವಾದ ಮಾಡಿದ್ದಾರೆ. ಅವರು ಮಾಡಬೇಕಾಗಿರೋದು ಇಷ್ಟೇ, ಪ್ರಜ್ವಲ್ ರೇವಣ್ಣನ ಕರೆಸಿ ತನಿಖೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಬೋದು. ಅದು ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಅವ್ರನ್ನ ಕರೆಸೋವಂಥ ಪ್ರಯತ್ನವನ್ನು ಮಾಡಬೇಕು. ಇವೆರಡು ಆದಾಗ ಇದಕ್ಕೇನಾದ್ರು ಒಂದು ನ್ಯಾಯ ಸಿಗುತ್ತೆ, ಇದಕ್ಕೇನಾದ್ರು ಒಂದು ಸೂಕ್ತವಾದಂಥ ಅಲ್ಟಿಮೇಟ್ ಉತ್ತರ ಸಿಗುತ್ತೆ. ಇದನ್ನು ಬಿಟ್ಟು ಒಂದು ನಿಮಿಷ, ಈಗ ಯಾರಾದರೂ ಸಾಮಾನ್ಯ ಜನ ಆಗಲಿ ಅಥವಾ ಅಧಿಕಾರದಲ್ಲಿರಲಿ ಅಥವಾ ರೆಪ್ಯುಟೇಷನ್ ಇರೋದಾಗಲಿ ಹೇಳಿಕೆ ಕೊಟ್ಟಾಗ ತಗೋಬೇಡಿ ಅಂತಲ್ಲ, ಆ ವಿಚಾರದ ಬಗ್ಗೆ ಗಂಭೀರತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ದೇವರಾಜೇಗೌಡರನ್ನ ವಿಡಿಯೋ ನೋಡಿದ್ದೀರ, ಅವನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಡಿಯೋನ ಒಂದು ಲೇಡಿ ಬಗ್ಗೆ ಮಾತನಾಡಿರೋದು ನೋಡಿದ್ದೀರ. ಅಂಥವ್ರ ಬಗ್ಗೆ ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳ್ರಿ ಸರ್? ಸೋಮ ವಿಡಿಯೋ ನೋಡಿದ್ಮೇಲೂ ನಿಮಗೆ ಸಮಾಧಾನ ಇಲ್ಲ? ವಿಡಿಯೋ ನೋಡಿದ್ಮೇಲೂ ಸಮಾಧಾನ ಇಲ್ವಾ? ಅಲ್ಲಲ್ಲ, ವಿಡಿಯೋ ನೋಡಿದ್ಮೇಲೂ ಸಮಾಧಾನ ಇಲ್ವಾ? ಗೌರವಸ್ಥ ಅಲ್ಲದೆ ಇರತಕ್ಕಂತ ದೇವರಾಜೇಗೌಡ ನಿಮ್ಮ ಒಬ್ಬ ಮಾಜಿ ಶಾಸಕ, ಅಂದ್ರೆ ನಿಮ್ಮ ನಾಗಮಂಗಲ ಮಾಜಿ ಶಾಸಕ ಮತ್ತೆ ಮಂಡ್ಯ ಮಾಜಿ ಸಂಸದರು ಕರೆ ಮಾಡಿ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ತಗೊಂಡಾಗ ಅಷ್ಟು ಮಹತ್ವ ಇತ್ತ ವ್ಯಕ್ತಿ? ಖಂಡಿತ ಇಲ್ಲ. ಒಂದು ನಿಮಿಷ, ನಾನು ಕೇಳಿ, ನಾನು ಮಾಧ್ಯಮದವ್ರನ್ನ ಇಷ್ಟು ಸೀರಿಯಸ್ಸಾಗಿ ಬಸ್ಮೇಲೆ ನಾನು ಒಪ್ತೀನಿ ಅಂತ ತಿಳ್ಕೊಬೇಡಿ. ನಾನು ಅದನ್ನು ಒಪ್ಪಲ್ಲ. ಶಿವರಾಮೇಗೌಡರದು ಈ ವಿಚಾರ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ.
ಶಿವರಾಮೇಗೌಡರು ಯಾಕೆ ಫೋನ್ ಮಾಡಿ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಯಾಕೆ ರಿಸೀವ್ ಮಾಡ್ತಾರೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಶಿವರಾಮೇಗೌಡರು ನಮ್ಮ ಪಾರ್ಟಿಲೇನಿಲ್ಲ. ಶಿವರಾಮೇಗೌಡರು ನಮ್ಮ ತಾಲೂಕು ಒಂದು ನಿಮಿಷ ಒಂದೊಂದಾಗಿ ಹೇಳಿದ್ರೆ ಹೇಳ್ತೀನಿ, ನಾನು ತೊಂದರೆ ಇಲ್ಲ. ಶಿವರಾಮೇಗೌಡ್ರನ್ನ ಯಾಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಾಗ ದೇವರಾಜೇಗೌಡರ ಜೊತೆಲಿ ಹಲೋ ಅಂದರು, ಮಾತಾಡಿದ್ರು, ಅದು ಸೂಕ್ತ ಅಲ್ಲ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರು ಮಾತಾಡಿದ ತಕ್ಷಣ ಅದು ಒಪ್ಪೋನಲ್ಲ. ಆದರೆ ಏನಾಗುತ್ತೆ, ಸಂದರ್ಭಗಳು, ಒಬ್ಬ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಗಳಾಗಿದ್ದವರು ಈ ತನಿಖೆ ನಡೀತಿದ್ದಾಗ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಹಂಚಲಿಕ್ಕೆ ಏನಾದ್ರು ನಾನು ಇದು ಕೊಡ್ತಾ ಇದ್ದಾರೆ, ಒಂದು ಸ್ವಲ್ಪ ಡೀಟೇಲ್ ತಗೊಳ್ಳಿ ಅಂತ ಅಂದಾಗ ಆ ಸರ್ಕಮ್ಟೆನ್ಸಲ್ಲಿ ಅವರು ತಗೊಂಡಿರ್ಬೋದೇನೋ. ಬಟ್ ಆದರೆ ನೀವು ಹೇಳ್ದಂಗೆ ಯಾರು ಶಿವರಾಮೇಗೌಡ ಆಗಲಿ ದೇವರಾಜೇಗೌಡ ಆಗಲಿ ನಮಗೆ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಶಿವರಾಮೇಗೌಡರ ನನ್ನ ಡಿಫ್ರೆನ್ಸಸ್ ನಿಮಗೆ ಗೊತ್ತಿದೆ. ನಾನು ಯಾವತ್ತೂ ಸಹ ಅವ್ರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿದವನಲ್ಲ. ಕಾಲದಿಂದ 94ರಿಂದ ನಾನು ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬಂದವನು. ಈಗ ನಾವು ಹೋರಾಟ ಅವ್ರ ಜೊತೆಯಲ್ಲಿ ಇಲ್ಲ ಅಷ್ಟೇ. ಯಾಕೆಂದರೆ ಅವರು ರಾಜಕೀಯವಾಗಿ ಒಂದು ಅಲ್ಲಿ ಜನತಾದಳಕ್ಕೆ ಬಂದರು, ಬಿ ಜೆ ಪಿಗೆ ಬಂದರು, ಈಗ ಬಿ ಜೆ ಪಿಲಿದ್ದಾರೆ. ನಾನು ಅದ್ರ ಬಗ್ಗೆ ರಾಜಕೀಯವಾಗಿ ನಮ್ಮ ಜಿದ್ದಾಜಿದ್ದಿ ನಡೀದೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಸೊ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ನಾನು ಪ್ರಶ್ನೆ ಮಾಡಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ, ಸಂತ್ರಸ್ತರ ಸಂಬಂಧದ ವಿಚಾರದಲ್ಲಿ ಈ ನನ್ನ ಹತ್ರ ಡೀಟೇಲ್ ಇದೆ. ಈ ಹಿನ್ನೆಲೆಯಲ್ಲಿ ಈ ಥರ ಆಗಿದೆ ಅಂದಾಗ ತನಿಖಾ ಸಂಸ್ಥೆನೂ ಸಹ ಅದನ್ನು ತಗೊಳ್ತಕ್ಕಂಥದ್ದು ಸಹಜ. ಅಥವಾ ನೀವು ಅದ್ರ ಬಗ್ಗೆ ತಗೊಂಡದ್ದು ನಾನು ಅಪರಾಧ ಅಂತ ಹೇಳಲ್ಲ. ಅದು ಮಿತಿಮೀರಿ ಹೋದಾಗ ಸೊ ಯಾವ ಹೇಳಿಕೆನೂ ಬೇಕಾದ್ರೂ ಹಾಕೋದು ಅಂತ ಅಲ್ಲ ಅರ್ಥ. ಈಗ ಅವರು 100 ಕೋಟಿಯನ್ನು ಇದು ನಡೆದಿದ್ದೀನಿ. ಮೊದಲೇನಂದ್ರು ನಾನು MLC ಮಾಡ್ತೀನಿ, ನನ್ನ ಅದೆಂಥದ್ದು ಇನ್ನೊಂದು ಕ್ಯಾಬಿನೆಟ್ ಸ್ಥಾನಮಾನ ಕೊಡ್ತೀನಿ ಅಂತ ಆಸೆ ತೋರಿಸಿ ಈಗ 100 ಕೋಟಿಗೆ ಹೋಗಿದ್ದಾರೆ. ದಿವಸ ಈ ಥರದ್ದು ಹೇಳಿದ್ರೆ ಅದಕ್ಕೇನು ಮಹತ್ವ ಇರುತ್ತೆ, ಅದನ್ನು ಯೋಚನೆ ಮಾಡಬೇಕಲ್ಲ. ಯಾಕೆಂದ್ರೆ ನೀವು ದೇವರಾಜೇಗೌಡನ ವಿಚಾರ ಕೇಳಿದ್ರೆ ಆಯ್ತು, ಹಿಂದೆ ರಾಜಕಾರಣಿಗಳು ಅಲ್ಲ ಆಣೆ ಮಾಡಿ ಪ್ರಮಾಣ ಮಾಡಿ ಬನ್ನಿ ಇದು ಹಿಂಗಾಗಿದೆ ಅಂತೆಲ್ಲ ಹೇಳಿದಾಗ ಯಾರು ಹೇಳಿದ್ರು ಅದರ ಎಷ್ಟು ಗಂಭೀರ ಇರುತ್ತೆ. ಅದನ್ನ ಮಾಗಡಿ ಬಾಲಕೃಷ್ಣ ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು, ಇವ್ರು ಹಾಕಿದಾಗ ಮಹತ್ವ ಇರುತ್ತೆ. ನೋಡಪ್ಪ, ಇದು ಬ್ರದರ್, ನಾನು ನನ್ನ ಬಗ್ಗೆ ಕ್ಲಾರಿಫೈ ಮಾಡ್ಬೋದು. ನಾನು ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಪಕ್ಷದ ಲೀಡರ್ಗಳ ಬಗ್ಗೆನೂ ಮಾಡೋಕ್ಕಾಗಲ್ಲ. ನನಗೆ ಹೌದು ಅದು ಎಷ್ಟರ ಮಟ್ಟಿಗೆ ನಾನು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನೋ ಅಥವಾ ಶಾಸಕರನ್ನೋ ವಿಚಾರವನ್ನು ಡಿಪೆಂಡ್ ಮಾಡ್ಬೋದು. ಅದಕ್ಕಿಂತ ಮೀರಿದ್ದೆಲ್ಲನೂ ನಾವು ಮಾಡಲಿಕ್ಕಾಗಲ್ಲ. ನನಗೆ ಕುಮಾರಸ್ವಾಮಿ ಹೇಳಿದ್ದು ನೋಡಿದ್ದೀನಿ, ಬಾಲು ಅವ್ರು ಹೇಳಿದ್ದು ನೋಡಿದ್ದೀನಿ. ಇವೆಲ್ಲ ನಾನು ಯಾವುದು ಈ ಥರ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಯಾವತ್ತೂ ಮುಂದೂ ಆಗಿಲ್ಲ. ನೀವು ನಾನು ನೋಡಿದ್ದೀರಾ ರಾಜಪ್ಪ, ನಾನು ಅದು ತಯಾರೂ ಇಲ್ಲ. ಅವನು ಈ ಥರದ ಸಂತ್ರಸ್ತೆಯರ ಬಗ್ಗೆ ಅವ್ನು ಮಾತಾಡಿದ ಮೇಲೂ ಅವನ ರೇಪ್ ಕೇಸನ್ನು ತಗೊಳ್ದೇ ಇರೋಕ್ಕಾಗುತ್ತೇನಪ್ಪ? ಹಾಂ, ನೋಡಿ ಗುರು, ಒಂದು ಪೆನ್ ಡ್ರೈವ್ ಅವ್ರ ಹತ್ರ ಇದೆ ಅಂತ ಒಪ್ಕೊಂಡಿದ್ದಾನೆ, ನನಗೆ ಪೆನ್ ಡ್ರೈವ್ ಬಂದಿದೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಲೇಬೇಕಾಗುತ್ತೆ. ಎರಡನೇದು, ಸೊ ಹಿಂದೆ ರೇವಣ್ಣವ್ರ ವಿಚಾರದಲ್ಲಿ ನಾನು ಅವ್ರನ್ನ ಬೀದಿಗೆ ಎಳಿತಕ್ಕಂಥದ್ದು, ಅವ್ರ ವಿರುದ್ಧ ನಾನು ಫೈಟ್ ಮಾಡ್ತಕ್ಕಂಥದ್ದು ಅಂತ ಭಾಳ ದಿವಸದಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಬಂದಿದ್ದಾರೆ. ಅದನ್ನು ಇದಕ್ಕೆ ಲಿಂಕೇ ಆಗುತ್ತೆ. ಮೂರನೇದು, ಒಬ್ಬ ಲೇಡಿ ಬಗ್ಗೆ ಅವ್ನು ಫೋನಲ್ಲಿ ಮಾತನಾಡ್ತಕ್ಕಂಥ ವಿಚಾರನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ಸೊ ನಿಮಗೂ ಮುಜುಗರ, ನನಗೂ ಮುಜುಗರ, ಬಿಟ್ಬಿಡಿ. ಅದು ದಯಮಾಡಿ ಕೇಳೋದು ಬೇಡ. ಅದು ಕೇಳೋದು ಚೆನ್ನಾಗಿರಲ್ಲ. ಅಷ್ಟು ಬಂದ ಮೇಲೂ SIT ಅವರು ಅವ್ನ ಕಂಟ್ರೋಲ್ ತಗೊಳ್ಳಿಲ್ಲ ಇರೋಕ್ಕಾಗುತ್ತೆ. ನೋಡೋಣ, ಹೇಳಿದ್ದೀನಲ್ಲ, ಅಡ್ವೊಕೇಟ್ಗೆ ಹೇಳಿದ್ದೀನಿ, ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅವ್ನು ಯಾರೋ ಈಗ ಇಲ್ಲಿ ಏನಾಗುತ್ತೆ, ಉಳಿಸಿ ಬೆಳೆಸಿ ಸುತ್ತಿ ಸರಿಸಿ ಒಕ್ಕಲಿಗರನ್ನ ಈ ಸಮಾಜ ಇನ್ನೊಂದು ಹೆಸರು ಹೇಳಕ್ಕೆ ನಿಂತಿದಾರಲ್ಲ, ನೋಡ್ತಾ ಇದ್ದೀವಲ್ಲ. ಬಹುಶಃ ಈ ಡಿ ಕೆ ಶಿವಕುಮಾರ್ ನಂತರ ಹೆಸರು ಹೇಳ್ಬೇಕಾದ್ರೆ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿನೇ ಹೇಳ್ಬೇಕಲ್ಲ. ಈಗ ಹೌದು, ಈಗ
ಜನತಾದಳದವ್ರಿಗೂ ಬೇಕಾಗಿರೋದು ಏನಾದ್ರು ಸಮಾಜ ತಗೋಬೇಕು ಅಂದರೆ ಅಥವಾ ಇಂಥದ್ದು ಡಿಸ್ಟರ್ಬ್ ಮಾಡಬೇಕು ಅಂದರೆ ಡೈವರ್ಟ್ ಮಾಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ನಂತರ ಯಾರು ಹೇಳಬೇಕು? ಕೃಷ್ಣ ಬೈರೇಗೌಡನು ನನ್ನೇ ಹೇಳ್ಬೇಕಲ್ಲ, ಇನ್ಯಾರನ್ನ ಹೇಳ್ತಾರೆ ಪಾಪ? ಆ ಏನಿಲ್ಲ, ನಮಗೆ ಇದು ಭಾಳ ಗೌರವದ ವಿಚಾರ ನೋಡಪ್ಪ. ತುಂಬ ಒಳ್ಳೆ ಭಾಳ ಇಂಪಾರ್ಟೆಂಟ್ ನನಗೆ. ನಮಗೆ ಮಳೆ ಹುಯ್ತಾ ಇದೆ, ಎಲ್ಲರ ಮಳೆ ಹೂದು ಒಳ್ಳೆ ಬೆಳೆ ಆಗಲಿ. ಕಳೆದ ವರ್ಷ ಜನ ಸಂದರ್ಭ ಇದ್ದರಿಂದ ನಾವು ಅದರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಮೀಟಿಂಗ್ ಮಾಡಿರ್ತಕ್ಕಂಥದ್ದು. ನಾನು ಬೆಳಗ್ಗೆ ಎದ್ದರೆ ಈಗ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲೆಲ್ಲಿ ರಸಗೊಬ್ಬರ ಇಲ್ಲ, ಎಲ್ಲಿ ಬೀಜದ ತೊಂದರೆ ಇದೆ, ಅಥವಾ ಎಲ್ಲಿ ಮಳೆ ಹೋದರೆ ಪೂರ್ವ ಮುಂಗಾರು ಬೆಳೆ ಹಾಕ್ಲಿಕ್ಕೆ ಸಾಧ್ಯ, ಈಗ ಮತ್ತೆ ಮೇ ಎಂಡು ಜೂನ್ನಲ್ಲಿ ಹೆಚ್ಚು ಮಳೆ ಬರುವಂತಿದೆ, ಅದಕ್ಕೆ ತಯಾರಾಗಿ ಅಂತ ನಾನು ಅಧಿಕಾರಿಗಳ ಜೊತೆ ಹೆಚ್ಚಿನ ಈಗ ನಾವು ನೇರವಾಗಿ ಮೀಟಿಂಗ್ ಮಾಡಲಿಕ್ಕೆ ಫಿಸಿಕಲಿ ಹೆಚ್ಚು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆದಷ್ಟು ನಮ್ಮ ಸೆಕ್ರೆಟರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಡೀ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅಂತ 3 ದಿವಸದಿಂದ ನಾನು ಕಂಟಿನ್ಯೂಸ್ ಆಗಿ ಅದಿದ್ದೀನಿ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇದು ನನಗೆ. ಫಸ್ಟ್ ಆಫ್ ಆಲ್ ನಿನ್ನೆ ಮೊನ್ನೆ ಏನಾರ ನೀವು ಕೇಳಿದರೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ನನ್ನ ಬಗ್ಗೆನೇ ಅವನ ಹೆಸರು ಹೇಳಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಚಾರನ ನಾನು ಯಾವತ್ತು ಆಪ್ತಾರಕ ನಿಮ್ಮ ಸ್ನೇಹಿತರ ಜೊತೆಲಿ ಹೇಳಿದ್ದೆ. ಕೆಲವ್ರ ಜೊತೆ ನನ್ನ ವಿಧಾನಸೌಧ ಹತ್ರ ಬಂದಾಗ ಕುಮಾರಸ್ವಾಮಿ ಹೇಳಿಕೆಗೂ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಯಾಕೆ ಅಂದರೆ ಇದು ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ. ಈ ವಿಚಾರನ ಆಮೇಲೆ ಕುಮಾರಸ್ವಾಮಿಯವರಾಗಲಿ ಬೇರೆ ಯಾರಾದರೂ ಲೀಡ್ರಾಗಲಿ ಯಾವ ವಿಚಾರವನ್ನು ಎಷ್ಟರ ಮಟ್ಟಿಗೆ ಅದನ್ನು ಬೆಳಕು ಚೆಲ್ಲಬೇಕು ಅದನ್ನು ಚೆಲ್ಲಬೇಕು. ಇಂಥದನ್ನು ನಾವು ಬೆಳಗ್ಗೆ ಎದ್ದು ಈ ಪೆನ್ಡ್ರೈವ್ ವಿಚಾರನ ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ. ಮತ್ತು ಅವರು ಕುಮಾರಸ್ವಾಮಿಯವರಾಗಲಿ ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಿಟ್ಟುಬಿಟ್ಟು ಪ್ರಜ್ವಲ್ ರೇವಣ್ಣನ ಕರ್ಸೋಕ್ಕಾದರೆ ಕರೆಸ್ಲಿ. ಅವರು ಒಂದು ಕಡೆ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ, ರೇವಣ್ಣ ನಾನು ದೂರ ಆಗಿದ್ದೀವಿ, ಬೇರೆ ಆಗಿದ್ದೀವಿ ಅಂತಾರೆ. ಇನ್ನೊಂದು ಕಡೆ ರೇವಣ್ಣಂಗೆ ಇದು ಅನ್ಯಾಯ ಆಗಬಾರ್ದು ಅಂತಾರೆ. ಪ್ರಜ್ವಲ್ ರೇವಣ್ಣಗೆ ಕ್ರಮ ಆಗಲಿ, ರೇವಣ್ಣಂಗೆ ಇದಾಗಲಿ ಅಂತಾರೆ. ರೇವಣ್ಣೇನು ಪ್ರಜ್ವಲ್ ರೇವಣ್ಣೇನು ಕುಮಾರಸ್ವಾಮಿಯೇನು ಎಲ್ಲರೂ ಒಂದೇ ಸಂಬಂಧ. ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗಿಂತ ನಾವು ಗೌರವ ಯಾರಿಗೆ ಕೊಡಬೇಕು ಈ ರಾಜ್ಯದಲ್ಲಿ? ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಗೌರವ. ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಅರೆಸ್ಟ್ ಆಯ್ತಾರೆ. ಇದು ಯಾರು ಒಪ್ತಾರೆ? ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಅವ್ರ ಮಕ್ಕಳಾದವರು ಯೋಚನೆ ಮಾಡಬೇಕು. ಅದಾದ ತಕ್ಷಣ ತಿರ್ಗಿ ಅವ್ರದ್ದೇ ಮನೆಗೆ ಹೋಗ್ತಾರೆ. ಇವೆಲ್ಲ ಈಗ ಕುಮಾರಸ್ವಾಮಿಯವರು ಇದನ್ನೆಲ್ಲ ಮಾನಿಟ್ರ್ ಮಾಡಬೇಕು. ದೇವೇಗೌಡರಿಗೆ ಮಗ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ನೋಡಿ, ದೇವೇಗೌಡರು ಇದನ್ನೆಲ್ಲ ಮಗನಾಗಿ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ಆದರೆ ಕುಮಾರಸ್ವಾಮಿಯವರು ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಲ್ಲ. ಕುಮಾರಸ್ವಾಮಿಯವರು ಇದನ್ನೆಲ್ಲನೂ ಯಾವ ರೀತಿ ಸರಿ ತಪ್ಪು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ನಾನು ದೇವೇಗೌಡರನ್ನಪ್ಪ ಇಂಥ ಟೈಮ್ನಲ್ಲಿ ಇಂಥ ಏಜಲ್ಲಿ ಅವರು ಬೆಳೆದಿರೋ ಅಂಥ ಅವರು ಗೌರವವಾಗಿ ಈ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿನ ನೀವೇನೋ ತಮಾಷೆಗೆ ಅಂತಾರೇನೋ ಅಂತ ಅವರು ಅನ್ಬೋದು. ಕುಮಾರಸ್ವಾಮಿ ಇವ್ರ ಹತ್ರ ಕಲ್ತ್ಕೋಬೇಕಾ ದೇವೇಗೌಡರು ಗೌರವ ಅಂತ? ಹೌದ್ರಿ, ನಿಮ್ಗಿಂತ ಜಾಸ್ತಿ ಈ ರಾಜ್ಯದ ಆಸ್ತಿ ದೇವೇಗೌಡರು. ಏನೋ ಅವರು ಅಪ್ಪ ಅಂತ ಇರ್ಬೋದು, ಹಂಗೆ ನಮ್ಗೆ ಯಾರಿಗೂ ಬೆಲೆ ಇಲ್ವಾ? ದೇವೇಗೌಡರ ಬಗ್ಗೆ ಗೌರವ ಇಲ್ವಾ? ದೇವೇಗೌಡರು ನೋವಾದಕ್ಕೂ ನಮಗೂ ನೋವಾಗುತ್ತೆ. ನೋಡಿ ಡಿ ಕೆ ಶಿವಕುಮಾರರು ಅವ್ರ ಕುಟುಂಬದ ವಿಚಾರದ ಫೈಟು ಮಾಡಿದ್ದಾರೆ. ಅನೇಕ ಬಾರಿ ಕನಕಪುರ ರಾಜಕೀಯವಾಗಿ ಫೈಟ್ ಮಾಡಿದ್ದಾರೆ. ಸಂದರ್ಭ ಬಂದಾಗ ಅನೇಕ ಬಾರಿ ಅವ್ರಿಗೆ ಸಹಾಯನೂ ಮಾಡಿದ್ದಾರೆ. ಅವ್ರ ಜೊತೆಲಿ ನಿಂತಿದ್ದಾರೆ, ಅವ್ರು ಸಹಾಯ ಮಾಡಿದ್ದಾರೆ. ಈ ಕುಮಾರಸ್ವಾಮಿಯವ್ರಿಗೆ ಒಂದು ಗುಣ ಇದೆ, ಯಾರು ಸಹಾಯ ಮಾಡಿದವ್ರನ್ನೂ ಅವ್ರಿಗೆ ರಿಗಾರ್ಡ್ಸ್ ಥ್ಯಾಂಕ್ಸ್ ಹೇಳುವಂಥ ಸೌಜನ್ಯ ಇಲ್ಲ ಅವ್ರಿಗೆ. ಅದನ್ನೇನೂ ಮಾಡೋಕ್ಕಾಗಲ್ಲ, ಅದು ಅವ್ರದ್ದು. ನಾನೇನು ಹೇಳಿದ್ದ ನಿಮಗೆ ಸಹಾಯ ಮಾಡೋದಕ್ಕೆ? ನಿಮ್ಮ ತೀಟತ್ತಿತ್ತು ಮಾಡಿದ್ದೆ ಅಂತ ಅದಕ್ಕೇನು ಉತ್ತರ ಹೇಳೋಕ್ಕಾಗುತ್ತೆ? ಹೇಳೋಕ್ಕಾಗಲ್ಲ ಉತ್ತರನ. ಅದನ್ನೆಲ್ಲ ನಾನು ಯಾವ್ಯಾವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೇಳಿದ್ರೆ ನಾನೇನು ಕೇಳಿರಲ್ಲ ಬಿಡ್ರಿ ಅವ್ರನ್ನ ಅಂತ ಹೇಳ್ತಾರೆ. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ದಾರಿಲಿ ಹೋಗ್ತಾ ಇದ್ದಾಗ ಯಾವ್ಯಾವುದೋ ಸನ್ನಿವೇಶಗಳು ಬರ್ತವೆ, ಈ ಥರದ್ದೆಲ್ಲ ಆಗುತ್ತೆ. ಸಾಕಷ್ಟಲ್ಲಿ ಡಿ ಕೆ ಶಿವಕುಮಾರ ಕುಮಾರಸ್ವಾಮಿ ವಿರುದ್ಧ ಫೈಟ್ ಮಾಡಿರೋದು ಉಂಟು, ಕುಮಾರಸ್ವಾಮಿಗೆ ಸಹಾಯ ಮಾಡಿರೋದು ಉಂಟು. ಆದರೆ ಅದನ್ನೆಲ್ಲ ಬಿಟ್ಟು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ
ಈ ಇಶ್ಯೂ ಬರೋದಕ್ಕಿಂತ ಮೊದಲು ಚುನಾವಣೆಯಲ್ಲಿ ಸಿಂಗ್ಯುಲರಾಗಿ ಮಾತಾಡ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಜೊತೆ ಈಗ ಪೈಪೋಟಿ ಆಗೋದೇನು, ಅವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಇವರು ನಮ್ಮ ರಾಜ್ಯದ, ನಮ್ಮ ಸಮಾಜದ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇರಬಹುದು ವೈಮನಸ್ಸು ಎಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಸ್ಥಾನ ಸಿಕ್ಬಿಟ್ರೆ ನಮ್ಮ ಒಂದು ನಾಯಕತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಇರ್ಬೋದು. ಅದೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನಂತೂ ಇದಕ್ಕೆಲ್ಲ ಸೀರಿಯಸ್ಸಾಗಿ ತಗೊಳ್ಳೋವಂಥ ವಿಚಾರ ಅಲ್ಲ. ಅವ್ರು ತಗೊಂಡಿದ್ರೆ ಅದು ಯಾತಕ್ಕೆ ತಗೋತಾರೆ, ಇಂಥ ಅನುಭವ ಇರ್ತಕ್ಕಂಥ ದೇವೇಗೌಡರಿಗಿಂತ ಬೇಕಾ ಅನುಭವ ಹೇಳೋಕ್ಕೆ, ದೇವೇಗೌಡರಿಗಿಂತ ಬೇಕಾ ಇವರಿಗೆ ಸಜೆಷನ್ ಹೇಳೋದಕ್ಕೆ? ಅಂಥವ್ರ ಹತ್ರ ಬುದ್ಧಿ ಕಲ್ತ್ಕೊಂಡ್ರೆ ಇವೆಲ್ಲ ಬೇಕೇ ಇಲ್ಲ. ಇದೇ ದೇವೇಗೌಡರು ಹೇಳಿದ್ದಾರೆ, ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಆದರೆ ರೇವಣ್ಣ ಮೇಲೆ ಕೇಸ್ ಹಾಕಿರೋದ್ರ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿದೆ. ನೋಡ್ರಿ, ದೇವೇಗೌಡರು ಹೇಳಿರ್ತಕ್ಕಂಥದ್ದು ಅಕ್ಷರ ಸತ್ಯ. ಪ್ರಜ್ವಲ್ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂದರು. ಆದರೆ ಕುಮಾರಸ್ವಾಮಿನಾಲಿ ರೇವಣ್ಣಾಲಿ ಕರೆಸೋವಂಥ ಪ್ರಯತ್ನ ಮಾಡ್ಬೇಕಲ್ರಿ. ಅದು ಸರಿ ಅಂತೀರೋ ತಪ್ಪು ಅಂತೀರೋ? ಅವ್ರ ಕುಟುಂಬದವ್ರ ಜೊತೆ ಸಂಪರ್ಕ ಇರಲೇಬೇಕಲ್ವೇನ್ರಿ? ಅವರು ತರಿಸ್ಕೊಡ್ಲಿ, ನಡೀಲಿ ತನಿಖೆ. ರೇವಣ್ಣನ ಬಗ್ಗೆ ಈಗ ಆ ಅಮ್ಮ ಕಿಡ್ನಾಪ್ ಆಗದೆ ಇದ್ದರೆ ರೇವಣ್ಣ ವಿಷಯ ಬರ್ತಾ ಇರಲಿಲ್ಲ. ರೇವಣ್ಣ ವಿಷಯ ಹೆಂಗೆ ಬರ್ತಿತ್ತು? ಏನು ಅದು ಹಳೆ ವಿಡಿಯೋ. ನಿಮಗೆ ಹೊಸ ವಿಡಿಯೋ ಯಾವುದು ಹಳೆ ವಿಡಿಯೋ ಯಾವುದು ಗೊತ್ತಾಗಲ್ವೋ? ನೀವೆಲ್ಲ ನಮಗಿಂತ ಏನಾರ ಮೀಡಿಯಾ ನೋಡೋದ್ರಲ್ಲಿ ಬುದ್ಧಿವಂತರು. ನೋಡಿ, ಆ ಅಮ್ಮನ್ನ ವಿಡಿಯೋ ಈಗಲ್ದಲ್ಲ. ಅವ್ರನ್ನ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಸೂಕ್ತ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ, ನಿಮಗೂ ಗೊತ್ತಿದೆ, ತನಿಖಾ ಸಂಸ್ಥೆಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಸತ್ಯ ಅಂತೇಳಿ. ಕಿಡ್ನಾಪ್ ಆದಮೇಲೆ ಬಹುಶಃ ಅದನ್ನು ಪ್ರಕ್ರಿಯೆ ಮಾಡಬೇಕು. ಕೋರ್ಟ್ ಮುಂದೆ ನಿನ್ನೆ ಮುಂದೆ ನಡೀತಾ ಇದೆ, ಸೋಮವಾರಕ್ಕೆ ಹೋಗಿದೆ. ಇಲ್ಲ ರೇವಣ್ಣದ ಇದು ಪಾತ್ರ ಇಲ್ಲ ಅಂತಂದ್ರೆ ರೇವಣ್ಣ ಮುಕ್ತ ಆಗ್ತಾರೆ, ತಪ್ಪೇನಿದೆ? ರೇವಣ್ಣ ಇಲ್ಲ, ಕೋರ್ಟ್ ಬಗ್ಗೆ ನಮಗೂ ಗೌರವ ಇದೆ, ನಿಮಗೂ ಗೌರವ ಇದೆ, ಈ ನಾಡಿನ ಎಲ್ರಿಗೂ ಗೌರವ ಇದೆ. ನ್ಯಾಯಾಲಯದ ಮುಂದೆ ಅಂದಮೇಲೆ ನ್ಯಾಯಾಲಯ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕಾಗುತ್ತಲ್ಲ. ರೇವಣ್ಣ ವಿಚಾರದಲ್ಲಿ ಸಂಬಂಧ ಇಲ್ಲ, ರೇವಣ್ಣ ಬಗ್ಗೆ ಹಾಕಿರ್ತಕ್ಕಂಥದ್ದೆಲ್ಲ ಅನುಮಾನಾಸ್ಪದ, ಸುಳ್ಳು ಅಂತ ಅಂದರೆ ಹೊರಗಡೆ ಬರ್ತಾರೆ. ಆಗಲಿ, ತಪ್ಪೇನಿಲ್ಲ. ಈಗ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಆಗಲೇಬೇಕಲ್ವ? ಅಲ್ಲಿಗಂಟ ಈ ಥರದ ದೇವರಾಜೇಗೌಡರನ್ನ ಇನ್ನೊಬ್ಬರನ್ನ ಈ ವಿಚಾರದಲ್ಲಿ ಇದೇ ದೇವರಾಜೇಗೌಡ ಇದೇ ಕುಟುಂಬದ ವಿರುದ್ಧ ಇದ್ದವನು, ಇವತ್ತು ಹೆಂಗೆ ಕುಟುಂಬದ ಪರ ಆಗವನೇ? ಇದಕ್ಕೇನು ಕಾರಣ ಹೇಳೋದು? ಒಂದು ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಈ ಎಲ್ಲ ವಿಚಾರನ, ಈ ಪೆನ್ ಡ್ರೈವ್ ವಿಚಾರಕ್ಕೆ ಮಾಸ್ಟರ್ ಪ್ಲಾನೇ ಅವರಲ್ವ ಒಂದು ಮಾಡಿದವರು. ಮಾಸ್ಟರ್ ಪ್ಲ್ಯಾನ್ ಅಂದರೆ ವಿಡಿಯೋ ಮಾಡ್ಕೊಂಡವರು. ಎರಡನೇದು ಈ ವಿಡಿಯೋನ, ಪೆನ್ ಡ್ರೈವ್ನ ಯಾವ ರೀತಿ ಹೊರಗಡೆ ತರ್ತಕ್ಕಂಥದ್ದಕ್ಕೆ ಮಾಸ್ಟರ್ ಪ್ಲ್ಯಾನು ಕಾರ್ತಿಕ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೇ ತಾನೇ ಫಸ್ಟು. ಈಗ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ, ದೇವರಾಜೇಗೌಡ, ಕಾರ್ತಿಕ್, ಇವ್ರು 3 ಜನನ್ನ ಮಾತ್ರ ಮೇಯ್ನ್ ವಿಕ್ಟಿಮ್ ಅಲ್ಲ, ಅದನ್ನು ಒಪ್ತಿರಲ್ವಾ? ಇದನ್ನು ಕೂಡ ತನಿಖೆ ಕೊಡಬೇಕು ಅಂತೀರಾ? ಮತ್ತೆ ಬೋರಿಂಗ್ ಕ್ಲಬ್ ಅಲ್ಲಿ ಏನೋ ರೂಮ್ ನಂಬರ್ ಎಲ್ಲ ಏನೇನೋ ಹೇಳಿದ್ದಾರೆ, ಅದಕ್ಕೆ ಸರ್ಕಾರ ಇದೆ, ಇದನ್ನು ಏನು ನೋಡ್ರಪ್ಪ, ನಾನು ಗೃಹ ಸಚಿವನಲ್ಲ, ನಾನು ಮುಖ್ಯಮಂತ್ರಿ ಅಲ್ಲ. ಅದು ಬಿಟ್ಟರೆ ಏನಾದ್ರು ಈ ತನಿಖೆಯಲ್ಲಿ ಸ್ವಲ್ಪ ಮಾಡಲಿಕ್ಕೆ ಉಪಮುಖ್ಯಮಂತ್ರಿಗಳು ಅವರು ಸಹ ರಾಜ್ಯದಲ್ಲಿ ಜವಾಬ್ದಾರಿ ತಂದರು. ಅವ್ರು 3 ಜನ ಕೂತ್ಕೊಂಡು ಯಾವುದನ್ನು ತನಿಖೆ ಮಾಡ್ತಾರೋ ಅದೆಲ್ಲಕ್ಕೂ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡಲಿ. ಆಮೇಲೆ ಬೋರಿಂಗ್ ಇನ್ಸ್ಟಿಟ್ಯೂಟ್ಗೆ ಬಹುಶಃ ನಾನು ಈ ಚುನಾವಣೆಗಿಂತ ಮುಂಚಿತವಾಗಿ ಊಟಕ್ಕೆ ಹೋಗಿದ್ದೀನಿ ಅಲ್ಲಿ ಸುಮಾರು ಸಲ, ಬೋರಿಂಗ್ ಕ್ಲಬ್ಗೆ. ಚುನಾವಣೆಗಿಂತ ಮುಂಚಿತವಾಗಿ, ಚುನಾವಣೆ ಅಂದರೆ ಮೇನಲ್ಲಿ ಆಯಿತು, ಬಹುಶಃ ಲಾಸ್ಟ್ ಫೆಬ್ರವರಿ, ಅಲ್ಲಿಂದ ಇಲ್ಲಿವರೆಗೆ ಊಟಕ್ಕೂ ಹೋಗಿಲ್ಲ. ಅಲ್ಲ, ಗೋಪಾಲ ಸ್ವಾಮಿ ಹೋಗಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ. ನಾನಂತೂ ಇಲ್ಲಿವರೆಗೆ ಬೋರಿಂಗ್ ಕ್ಲಬ್ಗೆ ಊಟಕ್ಕೂ ಹೋಗಿಲ್ಲ. ಒಂದು ವರ್ಷ 3 ತಿಂಗಳ ಆದಮೇಲೆ ಇಲ್ಲಿವರೆಗೆ ಊಟನೂ ಮಾಡಿಲ್ಲ ಅಲ್ಲಿ. ಮತ್ತು ಗೋಪಾಲ ಸ್ವಾಮಿಯವರು ನಮ್ಮ ಪಕ್ಷದ ಒಬ್ಬ XMLC ಅಟ್ಟು ಬಿಟ್ಟರೆ, ಗೋಪಾಲ ಸ್ವಾಮಿನೂ ಬಹುಶಃ 100ಕ್ಕೆ 100 ಈ ಒಂದು ವಿಚಾರದಲ್ಲಿ ಅವನದು ಇನ್ವಾಲ್ವ್ಮೆಂಟ್ ಇಲ್ಲ ನನಗೆ ಗೊತ್ತಿದ್ದಂಗೆ ಮಾಹಿತಿ. ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲದೆ ಇರೋ ಮಾಹಿತಿ ಇದ್ದರೆ ತನಿಖೆ ಆಗಲಿ.
ಹಾಂ ನೋಡಪ್ಪ, ಒಂದು ನಿಮಿಷ. ದೇವರಾಜೇಗೌಡ ಚಲುವರಾಯ ಸ್ವಾಮಿಯವರ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡರು ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿ ಇದನ್ನು ಟೀಮ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದರೆ ನಾನು ಬರೀ ವಾಪಸ್ ತಗೊಳ್ಳೋದಲ್ಲ, ಕ್ಷಮೆ ಕೇಳ್ತೀನಿ. ಗೊತ್ತಾಯ್ತಾ? ಅವರವರು ಕೇಳಿಲಿ. ಈಗ ಶಿವರಾಮೇಗೌಡರ ಜೊತೆ ಮಾತಾಡೋದಕ್ಕೂ ನಂಗೆ ಸಂಬಂಧ ಇಲ್ಲ, ಶಿವರಾಮೇಗೌಡರು ಫೋನ್ ಕೊಟ್ಟು ಅವ್ರಿಗೆ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡೋದಕ್ಕೂ ನಂಗೆ ಸಂಬಂಧ ಇಲ್ಲ. ಬಟ್ ಆದರೆ ನಾವು 3 ಜನ ಏನಿದ್ದೀವಿ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದು ಇದೆ ಅಂತ ಪ್ರೂವ್ ಮಾಡಿದ್ರೆ ಬರೀ ವಾಪಸ್ ತಗೊಳ್ಳಲ್ಲ. ರಾಜಪ್ಪ ಸಾರಿ ಅಂತ ಈಗ ಹೇಳ್ತೀನಿ. ಶಿವರಾಮೇಗೌಡರು ಸರಿ ಅಂತ ನಾನೇ ಕೇಳ. ನನ್ನ ಶಿವರಾಮೇಗೌಡರಿಗೂ ನನಗೂ ರಾಜಕೀಯ ಸಂಬಂಧ ಇಲ್ಲ, ವೈಯಕ್ತಿಕ ಸಂಬಂಧ ಇಲ್ಲ. ನಾನೇ ಕೇಳಿ ನೋಡಪ್ಪ, ಅದು ಅವರವ್ರಿಗೆ. ಈಗ ನಾನು ಯಾವಾಗಲೂ ನನ್ನ ಇತಿಮಿತಿನಲ್ಲಿ ನಾನು ಕೊಡು. ಈಗ ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಅವರು ಯಾವ ಸರ್ಕಮ್ಟೆನ್ಸಲ್ಲಿ ಅವರು ಶಿವರಾಮೇಗೌಡರ ಜೊತೆ ಕನೆಕ್ಷನ್ಗೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವರೇ ಕ್ಲಾರಿಫೈ ಮಾಡಬೇಕೆ ವಿನ ನಾನು ಅದು ತಪ್ಪು ಸರಿ ಅಂತ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದನ್ನು ಅವಶ್ಯಕತೆ ಇದ್ದರೆ ಅವರು ತೀರ್ಮಾನ ತಗೊಳ್ರಿ ಬಿಡಿ. SIT ಸಂಸ್ಥೆ ಇದೆ, ಕೋರ್ಟ್ ಇದೆ, ನಾನು ಹೇಳೋಕ್ಕಾಗುತ್ತಾ? ಸೊ ಡಿ ಕೆ ಶಿವಕುಮಾರ್ ಕ್ಲಾರಿಫೈ ಮಾಡೋದನ್ನು ನಾನು ಇಂಥ ಕ್ಲಾರಿಫೈ ಮಾಡಿ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳೋಕ್ಕಾಗುತ್ತಾ? ಸೊ ಯಾವ ಸರ್ಕಮ್ಟೆನ್ಸಲ್ಲಿ ನಾನು ಅದನ್ನೂ ಮಾತಾಡಿಲ್ಲ. ನೀವು ನೆಮ್ತಿರೋ ಬಿಡ್ತಿರೋ, ಶಿವರಾಮೇಗೌಡರ ಜೊತೆ ನೀವು ಯಾಕೆ ಮಾತಾಡಿದ್ರಿ, ಶಿವರಾಮೇಗೌಡರು ಯಾಕೆ ಫೋನ್ ಕೊಟ್ಟರು, ಈ ವಿಚಾರನೂ ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿ. ನನಗಿದು ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರ. ಆಮೇಲೆ ನಾನು ಒಬ್ಬ ರಾಜ್ಯದಲ್ಲಿ ಕಾಂಗ್ರೆಸ್ ಲೀಡ್ರ್ ಆದ ತಕ್ಷಣವೇ, ಮಂತ್ರಿ ಆದ ತಕ್ಷಣವೇ ಎಲ್ಲ ವಿಚಾರದಲ್ಲೂ ಮೂಗು ತೂರ್ಸೋ ಅಂತ ಇದು ನನ್ನ ನೇಚರು. ನೀವು ಬಹುಶಃ 94ರಿಂದ ನೋಡಿದ್ದೀರ. ನನ್ನ ಕೆಲಸ ಎಷ್ಟೋ ಅಷ್ಟು ನನಗೆ ಅಷ್ಟೇ. ನಾನು ಇಲಾಖೆ ಕೊಟ್ಟಿದ್ದಾರೆ, ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಷ್ಟಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತೀನಿ ವಿನ ನನಗೆ ಮುಖ್ಯಮಂತ್ರಿಯವರೋ ಪಕ್ಷದ ಅಧ್ಯಕ್ಷರು ಜವಾಬ್ದಾರಿ ಕೊಟ್ಟರೆ ಕರೆದ ಅದಕ್ಕೆ ಜವಾಬ್ದಾರಿ. ಅದೇನು ನಮ್ಮಲ್ಲಿ ನನ್ನ ನೇಚರಲ್ಲಿ ನಾನು ಜನತಾದಳದಲ್ಲಿದ್ದಾಗಲೂ ನೋಡಿದ್ದೀರ ನೀವು ಭಾಳಷ್ಟು ಜನ, ಈಗಲೂ ನೋಡಿದ್ದೀರಿ. ಹೇಳ್ದೆಲ್ಲ ಕೇಳೋ ಅಂಥ ಮನುಷ್ಯನೂ ಅಲ್ಲ ನಾನು. ನನಗೆ ಯಾವುದು ಸರಿ ಅನ್ನಿಸ್ತದೆ ಅದು ಮಾಡಿರ್ತೀವಿ, ಗೌರವ ಕೊಡುವಂಥದ್ದು ಕೊಟ್ಟಿರ್ತೀವಿ. ಅದಕ್ಕಿಂತ ಅದರಿಂದ ಯಾವ ಪ್ರಕರಣ? ನೋಡಿ, ನೀವು ಇದರಿಂದ ಏನು ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಹೇಳಿ ನೋಡಿ. ಇದರಿಂದ ಇನ್ಕ್ಲೂಡಿಂಗ್ ಹಾಸನ ಎಲ್ಲೂ ಈ ಪಿನ್ ಡ್ರೈವಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಅಥವಾ ಅನುಕೂಲ ಆಗುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಇದು 25ನೇ ತಾರೀಕು ಅಲ್ಲಿ ಇಲ್ಲಿ ಬಂದದ್ದು. ಇದೆಲ್ಲ ಹೊರಗಡೆ ಬಂದದ್ದು 30ನೇ ತಾರೀಕು ಆದಮೇಲೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಂದಂಥದ್ದು ಇದು. ಹಾಗಾಗಿ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಅನುಕೂಲ ಆಗಿಲ್ಲ, ಚುನಾವಣೆಗೂ ಅನುಕೂಲ ಆಗಿಲ್ಲ ಈ ಪಿನ್ ಡ್ರೈವಿಂದ. ಇದು ನಿಮಗೆ ಡೀಪಾಗಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ದೇವರಾಜೇಗೌಡ ಈ ಪೆನ್ ಡ್ರೈವ್ನ 1 ವರ್ಷದಿಂದ ಮುಂದೆ ನನ್ನ ಹತ್ರ ಇತ್ತು ಅಂತ ಹಿಡ್ಕೊಂಡು ಆಟ ಆಡ್ತಿದ್ದು. ಅದು ಬಿಟ್ಟರೆ ಯಾರು ಡ್ರೈವರ್ ಇದ್ದಾನೆ ಕಾರ್ತಿಕ್ ಅಂತ, ಅವ್ರಿಗೆ ರೇವಣ್ಣನ ಮಗ ಪ್ರಜ್ವಲ್ಗೆ ಏನು ಡಿಫ್ರೆನ್ಸ್ ಇತ್ತು. ಸೊ ಇದು ಹೊರಗಡೆ ಬರಲಿಕ್ಕೆ ಅವರಿಬ್ಬರು 3 ಜನದಲ್ಲೇ ಇದು ನಡೆದಿರ್ತಕ್ಕಂಥ ವಿಚಾರ ಅಂತ ಮೇಲ್ನೋಟಕ್ಕೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಇದಕ್ಕಿಂತ ಡೀಟೇಲ್ ಕಾಂಗ್ರೆಸ್ನವ್ರ ಮಧ್ಯದಲ್ಲಿ ಇದರಲ್ಲಿ ಪ್ರವೇಶ ಏನಿರುತ್ತೆ? ಆಮೇಲೆ ಪೆನ್ ಡ್ರೈವ್ನ ನಾನಲ್ಲ ರೀ, ನೀವು ಇಂಥ ವಿಚಾರನ ಮಧ್ಯೆ ಎಂಟ್ರಿ ಹಾಕಿ ಇಷ್ಟಪಡ್ತೀರೇನ್ರಿ? ಪ್ರಾಮಾಣಿಕವಾಗಿ ಹೇಳೋದು, ಯಾರು ಇಂಥ ವಿಚಾರನ ನೋಡ್ದಂಗೆ ಹೋಗ್ತಕ್ಕಂಥ ವಿಚಾರವನ್ನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಯಾರೂ ಮಾಡಲ್ಲ. ಯಾಕೆ ಈ ವಿಚಾರದಲ್ಲಿ ಇವ್ರು 3 ಜನದಲ್ಲಿ ಏನು ನಡೀತು ಅನ್ನೋದನ್ನು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಎಷ್ಟೋ ಈ ದೇಶದಲ್ಲಿ ನಡೆದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದೇ ಇರ್ಬೋದು, ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಎಷ್ಟು ವಿಚಾರದಲ್ಲಿ ಇಂಥದನ್ನು ಬೆನ್ನತ್ಕೊಂಡು ಹೋಗಿದ್ದಾರೆ ಹೇಳಿ ನೋಡೋಣ. ಈ ಪ್ರಪಂಚದಲ್ಲೇ ನಡೆದಿದೆ 1-2 ಇನ್ಸಿಡೆಂಟ್. ಈಗ ಮೊನ್ನೆ ಕೃಷ್ಣ ಬೈರೇಗೌಡರಿಗೆ ಭಾಳ ದೊಡ್ಡ ಪ್ರಮಾಣದ್ದು ಇರ್ಬೋದು ಇದು ಸ್ಕ್ಯಾಮು. ಬಟ್ ಆದರೆ 1 ಆಗಲಿ 2 ಆಗಲಿ ಅಪರಾಧನೇ. ಆದರೆ ಎಲ್ಲ ವಿಚಾರದಲ್ಲೂ ಸಹ ಇಂಥ ವಿಚಾರದಲ್ಲಿ ಯಾರೂ ಸಹ ಬೆನ್ನತ್ಕೊಂಡು ಹೋಗ್ತಿರಲಿಲ್ಲ. ಯಾರು ಆಗಿದೆ ಅವ್ರು ಸಂತ್ರಸ್ತರು ಅಥವಾ ತಪ್ಪು ಮಾಹಿತಿ ಬಂದರೆ ಅವ್ರ ಮೇಲೆ ಕ್ರಮ ಆಗ್ತಿತ್ತು, ಕ್ಲೋಸ್ ಆಗ್ತಿತ್ತು ಅದು. ಸೊ ಅದು ಬಿಟ್ಟು ಇದರಿಂದ ಯಾರೂ ಹೋಗ್ತಿರಲಿಲ್ಲ. ಇದನ್ನು ವಿಚಿತ್ರ ಇದು. ನಾನಂತೂ
ಈ ವಿಚಾರದಲ್ಲಿ ಖಡಾಖಂಡಿತವಾಗಿ ಹೇಳ್ತೀನಿ, ದೇವರಾಜೇಗೌಡರನ್ನ ಮಕನೂ ಟಿ ವಿ ಬಂದಮೇಲೆ ನೋಡಿದ್ದು ಈ ವಿಚಾರ ಆದಮೇಲೆ. ಅದಕ್ಕಿಂತ ಮೊದಲು ನಾವು ಒಂದು ದೊಡ್ಡ ಕಾಫಿ ಕುಡಿಯೋದಾಗಲಿ, ಅವ್ರ ಫೋನಲ್ಲಿ ಮಾತಾಡೋದಾಗಲಿ, ಅವ್ರ ಫೋನಿಂದ ನಮಗೂ ಬಂದಮೇಲೆ ನಾನು ಫೋನ್ ಮಾಡಿಲ್ಲ, ಯಾವುದು ವಿಚಾರ ಸಂಬಂಧ ಇಲ್ಲ. ಆಮೇಲೆ ಶಿವರಾಮೇಗೌಡರಿಗೂ ನನಗೂ ವೈಯಕ್ತಿಕವಾಗಿ ಚೆನ್ನಾಗಿದ್ದೀವಿ, ಸಿಕ್ಕಿದ್ರೆ ನಾವು ಮದುವೆ ಕರೆದು ಹೋಗ್ತೀವಿ, ಅವ್ರ ಮದುವೆ ಕರೆದು ಬರ್ತವೆ, ಚೆನ್ನಾಗಿದ್ದೀವಿ ವೈಯಕ್ತಿಕವಾಗಿ. ರಾಜಕೀಯವಾಗಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ, ರಾಜಕಾರಣ ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ, ನಾನು ಬೇರೆ ಪಕ್ಷದಲ್ಲಿದ್ದೀವಿ. ಮತ್ತು ನನಗೆ ಗೊತ್ತಿರೋ ಮಾಹಿತಿ, ಡಿ ಕೆ ಶಿವಕುಮಾರ್ ಆಗಲಿ, ನಮ್ಮ 4 ಜನ ಮಂತ್ರಿ 3 ಜನ ಹೆಸರು ಹೇಳೋರು, ಒಬ್ಬರು ಹೆಸರು ಹೇಳಿಲ್ಲ. ನಾವು ಯಾವುದೇ ಕಾರಣಕ್ಕೆ ಇದರಲ್ಲಿ ಕಾನ್ಫರೆನ್ಸ್ ಆಗಿಲ್ಲ, ನಮಗೆ ಸಂಬಂಧ ಇಲ್ಲ ಈ ವಿಚಾರ. ಸಂಪೂರ್ಣವಾಗಿ ನಾವು ಫ್ರೀಯಾಗಿ SIT ಮತ್ತು ಕೋರ್ಟನ್ನು ತನಿಖೆ ಆಗೋದನ್ನು ಅಷ್ಟೇ ನಾವು ಗಮನಿಸ್ತೀವಿ ಇಲ್ಲ. ಮತ್ತು ನಾವು ದೇವೇಗೌಡರ ಕುಟುಂಬನ ಈ ವಿಚಾರದಲ್ಲಿ ಅವ್ರಿಗೆ ಗೌರವವನ್ನು ಮತ್ತು ಎಲ್ಲ ಒಂದು ಕಡೆ ನಾವು ಅದನ್ನು ಗಮನದಲ್ಲಿಟ್ಕೊಂಡು ನೋವಾಗಬೇಕು ಅಂತ ಬಯಸೋರು ಅಲ್ಲ. ದೇವೇಗೌಡರಿಗೆ ನಾವು ಅತ್ಯಂತ ಗೌರವಯುತವಾಗಿ ನಡ್ಕೋತೀವಿ. ಅವರು ಅವ್ರ ಮಗನ ವಿಚಾರ ಬಂದಾಗ ಯಾವ ರೀತಿ ನಡ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ದೊಡ್ಡವರಿದ್ದಾರೆ. ಬಟ್ ನಾನು ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಲ್ಲ. ಕುಮಾರಸ್ವಾಮಿಯವರು ಪದೇ ಪದೇ ಈ ವಿಚಾರವನ್ನು ಟಿ ವಿ ಮುಂದೆ ಹೋಗ್ತಕ್ಕಂಥದ್ರಿಂದ ಇದು ರಬ್ಬಾಗ್ತಾ ಇದೆ ವಿನ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೂ ಇವ್ರಿಗೂ ವೈಯಕ್ತಿಕ ಇದ್ದರೆ ಬೇರೆ ಥರದಲ್ಲಿ ಫೈಟ್ ಮಾಡಲಿ. ಅವರು ಅಸೆಂಬ್ಲಿಲಿ ಕರೆದಿದ್ದಾರೆ, ಅಸೆಂಬ್ಲಿಲಿ ಬಂದು ಚರ್ಚೆ ಮಾಡಲಿ. ಇದು ಈ ಪೆನ್ಡ್ರೈವ್ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಪದೇ ಪದೇ ಎಳೆದು ಇದನ್ನು ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವ್ರಿಗೂ ಸೂಕ್ತ ಅಲ್ಲ. ಕುಮಾರಸ್ವಾಮಿಯವರು ಇದನ್ನು ನಾನು ನಿಲ್ಲಿಸು ಅಂತ ಹೇಳಿದ್ರೆ ನೀನು ಯಾರು ನಿಲ್ಸೋಕ್ಕೆ ಅಂತಲೂ ಹೇಳ್ತಾರೆ, ನನಗೆ ಅದು ಗೊತ್ತಿದೆ. ಸೊ ಅದರಿಂದ ನಿಲ್ಲಿಸು ಅಂತ ಹೇಳಲ್ಲ, ಇದೇನು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರ. ಆಮೇಲೆ ಇದಕ್ಕೆ ಕೋರ್ ಕಮಿಟಿ ಮಾಡಿ, ಸ್ಟ್ರೈಕ್ ಮಾಡಿ, ಪ್ರತಿಭಟನೆ ಮಾಡಿ, ಏನು ಸಾಧ್ಯ ಪ್ರತಿಭಟನೆ ಮಾಡೋದು? ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೋ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಸಾರ್ವಜನಿಕರನ್ನ ಈಗ ಪಕ್ಷದ ಲೀಡ್ರ್ ಕರೆದಾಗ ಹೋಗಲೇಬೇಕಾಗುತ್ತೆ, ಅವ್ರ ಮನಸ್ಸಿದೆಯೋ ಇಲ್ವೋ. ನನಗೆ ಎಷ್ಟೋ ಜನ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮಾಧ್ಯಮದವ್ರು ಹೇಳ್ತಿದ್ರು, ಭಾಳ ಜನ MLA ಗಳಿಗೆ ಇಷ್ಟ ಇಲ್ಲ, ಭಾಳ ಜನ ಲೀಡ್ರ್ಗಳಿಗೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ, ಆದರೆ ವಿಧಿ ಇಲ್ಲದೆ ಕರೆದಾಗ ಹೋಗ್ಬೇಕಾಗುತ್ತೆ ಪಕ್ಷದಲ್ಲಿ ಅಂತ ಮಾತಾಡ್ತಿರಂತ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಇರೋನಾಗ ಬಟ್ ಇದನ್ನು ಕುಮಾರಸ್ವಾಮಿಯವರು ಸಹ ಇದನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ವಿಚಾರದಲ್ಲಿ ಬಂದು ಬೇರೆ ವಿಚಾರದಲ್ಲಿ ಫೈಟ್ ಮಾಡಲಿ. ನಾವು ಫೈಟ್ ಮಾಡೋಕ್ಕೆ ತಯಾರಿದ್ದೀವಿ. ಪಕ್ಷದಲ್ಲಿ ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಅವ್ರು ಫೈಟ್ ಮಾಡಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡಬೇಕು, ಅದಕ್ಕೇನು ನಾವು ಎದುರಿಸ್ಬೇಕು ಅದನ್ನು ಎದುರಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಅತ್ಯಂತ ಕೊನೆ ಮನುಷ್ಯ ದೇವೇಗೌಡರು. ನೋಡ್ರಿ, ಪ್ರಜ್ವಲ್ ರೇವಣ್ಣ ಮಾಡಿರೋದನ್ನ ಇಲ್ಲಿವರೆಗೆ ಎಲ್ಲರೂ ಡಿನೇ ಮಾಡಿದಾರಾ? ಕುಮಾರಸ್ವಾಮಿ ಅವರಾಗಲಿ ರೇವಣ್ಣ ಆಗಲಿ ಮಾಡಿದ್ದಾರೆ ಡಿನೇಯ? ಏನಂತ ಮಾಡೇ ಇಲ್ಲ ಅಂತ. ನಾನು ಅದೇ ಡಿನೇ ಅಂದರೆ ಏನು, ಒಂದು ನಿಮಿಷ ಕೇಳಪ್ಪ. ಅವರು ಇದನ್ನು ಡಿನೇ ಮಾಡಿದಾರಾ ಅಂತ ಕೇಳಿದೆ. ಎಲ್ಲೂ ಡಿನೇ ಮಾಡಿಲ್ಲ ಅಲ್ವಾ? ಡಿನೇ ಮಾಡಿಲ್ಲ ಅವರೇ ಅಂದಮೇಲೆ ಇನ್ನು ನಾವು ಡಿನೇ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಲ್ವಾ? ಒಂದು ನಿಮಿಷ ಕೇಳಪ್ಪ. ಆರೋಪ ನಾನು ಹೇಳ್ತಾ ಇರೋದು, ಡಿನೇ ಮಾಡಿಲ್ಲ, ಆರೋಪ ಮಾಡಿದ್ದಾರೆ, ಆರೋಪ ಆಗಿದೆ, ಆರೋಪನ ತನಿಖೆ ಆಗಲಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಸೊ ಅದಾಗ ಗಂಟ ಅವರು ಎಲ್ಲ ಸೇರ್ಕೊಂಡು ಸಹಕಾರ ಮಾಡಬೇಕಲ್ಲ ತನಿಖೆ ಸಂಸ್ಥೆಗೆ. ಸೊ ಈಗ ಸರ್ಕಾರ ಜವಾಬ್ದಾರಿಯಿಂದ ಏನು ಮಾಡಬೇಕು ಅದು ಮಾಡುತ್ತೆ. ಆ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ, ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವನ್ನ ಕರೆಸೋವಂಥ ಪ್ರಯತ್ನ ಮಾಡಲಿ. ಇದೆಲ್ಲವೂ ಎಂಡ್ ಆಗುತ್ತೆ. ಅವನ್ನ ಕರೆಸ್ಬಿಟ್ರೆ ಬಹುಶಃ ಈ ತನಿಖೆ ಒಂದು ಆಯಾಮ ಸಿಕ್ಕುತ್ತೆ, ಅದ್ರ ಪಾಡಿಗೆ ಅದು ತನಿಖೆ ಆಗುತ್ತೆ. ಆ ಕೆಲಸವನ್ನು ಅವರು ಮಾಡಲಿ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಯಾಕೆ ಎಳಿಬೇಕು? ಅವಶ್ಯಕತೆ ಏನಿದೆ? ಸುಮ್ಮನೆ ಇಲ್ಲದ್ದೆಲ್ಲ ಮಾತನಾಡಿದ್ರೆ ಅವಶ್ಯಕತೆ ಏನಿದೆ? ಇದನ್ನು ಕುಮಾರಸ್ವಾಮಿಯವರು ಸಹ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಫೈಟ್ ಮಾಡಿದ್ರೆ ಅವರಿಬ್ಬರನ್ನೂ ನಿಲ್ಲಿಸ್ಬಿಟ್ಟು ಕೇಳಬೇಕಟ್ಟೆ ಇಲ್ಲ ಅವಾಗರೆ. ಸೊ ಅದರಿಂದ ಯಾರು DCM ಚುನಾವಣೆ ವಿಚಾರದಲ್ಲಿ ಮಾತಾಡ್ತಿದ್ರು, ಅದಾದಮೇಲೆ ಇಲ್ಲಿಗೆ ಬಂತು. ಚುನಾವಣೆಗಿಂತ ಮೊದಲು ಬಂತು. ಅದಾದಮೇಲೆ ಈ ವಿಚಾರ ನಾನು ಹೇಳ್ತೀನಲ್ಲ, ಈ ಪೆನ್ ಡ್ರೈವ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿಯವರು ಇಬ್ಬರು ಕೈ ಬಿಟ್ಟರೆ ಅವ್ರಿಗೆ ಗೌರವ ಹೆಚ್ಚಾಗುತ್ತೆ, ಅದರಲ್ಲೇನು ಯತ್ನೆ ಮಾತಿಲ್ಲ. ಈ ವಿಚಾರದಲ್ಲಿ ಬಿಡಬೇಕು. ನನಗೆ ಮಾಹಿತಿ ಇರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಸೊ 2-3 ಬಾರಿ ನಾನು ತನಿಖೆ ಇದೆ, SIT ಇದೆ, ಅದು ಮಾತಾಡ್ಕೋತಾರೆ, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ.
ಸೊ ಅದು ಇವರು ಬಿಡ್ತಾ ಇಲ್ಲ ಇನ್ನೂ ನಿಮ್ಮ ಗುರುಗಳು ಇನ್ನೂ ಬಿಡ್ತಾ ಇಲ್ಲ. ಭಾಳ ಜನಕ್ಕೆ ಗುರುಗಳಿದ್ದಾರೆ, ಹೆಸರು ಹೇಳೋಕ್ಕಾಗುತ್ತಾ? ಏನಪ್ಪ ಈಗ ಹೇಳಲಿ, ಯಾರು ಗುರುಗಳಲ್ಲ ಅಂತ ಹೇಳ್ಬಿಡ್ಲಿ ಭಾಳ ಜನ ಇಲ್ಲಿ. ನನಗೆ ಸ್ನೇಹಿತರೇ ಅಪ್ಪ, ಇಲ್ಲ ಅಂತ ಹೇಳೋಕ್ಕಾಗುತ್ತೆ. ಅದರಲ್ಲೇನು ಈಗ ನಾನು ಶತ್ರು ಅಂತ ನೋಡೇ ಇಲ್ಲ ಅವ್ರನ್ನ. ನಾನು ಯಾವತ್ತೂ ಶತ್ರು ಅಂತ ಎಲ್ಲರೂ ಹೇಳಿದ್ದೀನ? ಆಫ್ ದ ರೆಕಾರ್ಡು ಹೇಳಿಲ್ಲ. ರಾಜಕೀಯವಾಗಿ ಪರ ವಿರೋಧ ಇದ್ದಾಕ್ಷಣಕ್ಕೆ ಅದನ್ನ ಶತ್ರು ಅಂತ ಯಾಕಂತೀರ? ಮಂಡ್ಯ ಫಲಿತಾಂಶ ಗೆಲ್ತೀವಿ ಸರ್. ದೇವೇಗೌಡರಿಗೆ ಹೇಳಿದೆ ಮದುವೆ ಟೈಮ್ನಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅವತ್ತು ಇದಿದೆ, ನಾಮಿನೇಷನ್ ಇದೆ, ರಿಸೆಪ್ಷನ್ಗೆ ಬರ್ತೀನಿ ಅಂತ ಹೇಳಿದರು. ಅವರು ಪರಿಸ್ಥಿತಿ, ಏಜು, ಹೆಲ್ತು ನೋಡಬೇಕಷ್ಟೆ. ಬಟ್ ಕುಮಾರಸ್ವಾಮಿ ಅವ್ರ ಬಗ್ಗೆ ನನಗೇನು ಮದುವೆ ಕರಿಬಾರ್ದು ಅಂತೇನಿಲ್ಲ. ಅವರೇ ಅಭ್ಯರ್ಥಿಯಾಗಿ ನಿಂತಿದ್ದರಿಂದ ಆ ಟೈಮ್ನಲ್ಲಿ ನಾನು ಅವ್ರ ಮನೆಗೆ ಹೋಗಿ ಕರೀತಕ್ಕಂಥ ಸೂಕ್ತ ಅಲ್ಲ ಅಂತ ಹೋಗಲಿಲ್ಲ. ಅವಾಗ ಅದೇನಾಗುತ್ತೆ, 24ಕ್ಕೆ ನಂದು ಇದು 4ನೇ ತಾರೀಕು ಮದುವೆ ಇದೆ. ಸೊ ಚುನಾವಣೆ ಅಭ್ಯರ್ಥಿಯಾಗಿ ಇದ್ದಾಗ ನಾನು ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ಈಗ ತಾವೇ ಅಯ್ಯೋ ಹಂಗೂ ಕೊಡ್ತೀರಾ ಹಿಂಗೂ ಕೊಡ್ತೀರಾ ಆಮೇಲೆ ಇಬ್ಬರು ಮಾತಾಡ್ಕೊಂಬಂದವ ಹೊರಗಡೆ ಅಂತೇಳಿ ಎಲ್ಲ ಜನಕ್ಕೂ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತೀರಾ ಆಮೇಲೆ. ಅದರಿಂದ ನಾನು ನೋಡಿ ಅನೇಕ ಬಾರಿ ಹೇಳಿದ್ದೀನಿ, ಅವರು ಅನೇಕ ಬಾರಿ ನನ್ನನ್ನು ಬೇರೆ ಬೇರೆ ಥರದೆಲ್ಲ ಮಾತನಾಡಿದ್ದಾರೆ. ನನಗೆ ಇವರು ವೈರಿ ಅಥವಾ ಇಲ್ಲ ಅದೇನೇನೋ ಪದಗಳೆಲ್ಲ ಉಪಯೋಗಿಸ್ತಾರೆ. ನಾನು ಯಾವತ್ತೂ ಉಪಯೋಗಿಸಿಲ್ಲ. ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ ಸತ್ಯ, ಊಟ ಮಾಡಿದ ಸತ್ಯ, ಓಡಾಡಿದ ಸತ್ಯ, ವಿಶ್ವಾಸ ಬೆಳೆಸಿದ ಸತ್ಯ. ಈಗ ನಾವು ಅದು ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಈಗ ಮಾತ್ರ ತತ್ವ ಹೇಳ್ತಾ ಇದ್ದೀರಾ, ನಿಮ್ಮ ವಿಚಾರ ಬಂದಾಗ ಯಾಕ್ರಿ ಹಿಂಗೆ ಹೇಳ್ತೀರಾ? ಹಂಗೆ ಹೇಳೋಕ್ಕೆ ತಯಾರಿಲ್ಲ. ಸ್ನೇಹಿತರೇ, ಅವ್ರು ಇಷ್ಟ ಇದ್ದರೆ ಮಾತಾಡ್ಸಿದ್ರೆ ಮಾತಾಡ್ತೀವಿ, ಮಾತಾಡದೆ ಮಾತಾಡಲ್ಲ ಅಷ್ಟೇ. ಇದ್ದಾರೆ ಅದನ್ನೆಲ್ಲ ನಾನು ಇವತ್ತು ಹೇಳಿಕ್ಕಾಗಲ್ಲ. ಚುನಾವಣೆ ರಿಸಲ್ಟ್ ಮುಗಿದ ನಂತರ ಸೊ BJP JDS ಎರಡರಲ್ಲೂ ಸಹ ಚುನಾವಣೆಗಿಂತ ಮುಂಚಿತವಾಗಿ ಸಾಕಷ್ಟು ಜನ ಚರ್ಚೆಲಿದ್ದರು. ಬಹುಶಃ ಆದಮೇಲೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅನ್ನೋದನ್ನ ಫಲಿತಾಂಶ ಆದಮೇಲೆ ನೋಡೋಣ. ಇವತ್ತು ನಾವು ಇಷ್ಟೇ, ಈಗ ನಮ್ಮ ಹತ್ರ ಮಾತಾಡಿದವರೆಲ್ಲ ಬಂದ್ಬಿಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರು ಸೇರ್ಕೋಬೋದು, ಕೆಲವರು ಹಿಂದಕ್ಕೆ ಹೋಗ್ಬೋದು. ಸೊ ಆಗ್ತದೆ, ಖಂಡಿತ ಒಳ್ಳೆಯದಾಗುತ್ತೆ. ಈ ಸಲ ನಮ್ಮದು 18ರವರೆಗೂ ನಾವು ಗೆಲ್ಲೋ ಅವಕಾಶಗಳಿದೆ. ರಾಷ್ಟ್ರದಲ್ಲೂ ಸಹ ಇತ್ತೀಚಿನ ನಾರ್ತ್ ಇಂಡಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ವಿಚಾರಗಳನ್ನೆಲ್ಲ ತಾವು ಅವಲೋಕನ ಮಾಡಿದ್ದೀರಾ. ಸೊ ನೆಕ್ ಟು ನೆಕ್ ಇದೆ ಅನ್ನೋದು ಮಾಹಿತಿ ನಿಮಗೂ ಗೊತ್ತಿದೆ. ಸೊ ಹಿಂದೆ ಇದ್ದಂಥ ಪರಿಸ್ಥಿತಿ ಇಲ್ಲ, 300ನ್ನ ದಾಟಲ್ಲ, 270 ಮುಟ್ಟಲ್ಲ, 250ಕ್ಕೆ ನಿಲ್ಲುವಂಥ ಅವಕಾಶ ಹೆಚ್ಚಿದೆ ಅನ್ನೋದನ್ನು ಅನೇಕ ಮಾಧ್ಯಮಗಳು ಮತ್ತು ಪ್ರಿಡಿಕ್ಟ್ ಮಾಡ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಅದರಿಂದ ಬಹುಶಃ 10 ವರ್ಷ ಆಗಿರೋದ್ರಿಂದ ಇತಿಹಾಸನೂ ಹಂಗೆ ಇದೆ. 10 ವರ್ಷ ಆದಮೇಲೆ ಇತ್ತೀಚಿನ 40-50 ವರ್ಷದಲ್ಲಿ ಯಾರೂ ಮುಂದುವರಿಯೋಕ್ಕಾಗಿಲ್ಲ. ಇವೆಲ್ಲ ಕಾರಣದಿಂದ ಏನು ಬೇಕಾದ್ರೂ ಆಗ್ಬೋದು ಚುನಾವಣೆ ಪ್ರಿಡಿಕ್ಟ್. ಈಗ ತೆಲಂಗಾಣದಲ್ಲಿ ನಾವು ಅನ್ಕೊಂಡಿದ್ವಾ KCR ವಿರುದ್ಧ ಸಾಧ್ಯನೇ ಇಲ್ಲ ಅಂತಿದ್ದು, ನಮ್ಮ ಇವರು ಎಂಥ ರೇವಂತ್ ರೆಡ್ಡಿ ಹೋರಾಟ ಮಾಡಿದ್ರು, ಮುಖ್ಯಮಂತ್ರಿನೂ ಆದರು. ಆ ಥರದ್ದು ಏನು ಬೇಕಾದ್ರೂ ರಾಷ್ಟ್ರ ಮಟ್ಟದಲ್ಲೂ ಸಹ ಬದಲಾವಣೆ ಆಗ್ಬೋದು. ಆ ಥರದ ಅವಕಾಶಗಳಿದೆ, ಖಂಡಿತ ಆಗುತ್ತೆ, ಒಳ್ಳೆಯದಾಗುತ್ತೆ. ಸೊ ನಮ್ಮ ಚುನಾವಣೆ ಆದಮೇಲೆ ರಾಜಕೀಯವಾಗಿ ಒಂದಷ್ಟು ಜನ JDSಸು, ಸೊ ಕೆಲವರು BJPಯರು ಮಾಜಿ MLAಗಳಿರ್ಬೋದು, MLAಗಳಿರ್ಬೋದು. ಸೊ ಕೆಲವರೆಲ್ಲ ಚರ್ಚೆಲಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ ನಾನು ಇವತ್ತು ನಿಖರವಾಗಿ ಹೇಳಲಿಕ್ಕಾಗಲ್ಲ. ಅದು ಜಯಂತ್ ಪಟೇಲ್ರು ಒಂದು ಹೇಳಿದರು, ಅದನ್ನು ಅವರು ಮಾತ್ರ ಹೇಳೋಕ್ಕೆ ಸೂಕ್ತವಾದ ವ್ಯಕ್ತಿ, ನಾವು ಹೇಳೋಂಗಿಲ್ಲ. ಹಂಗೆ ಯಾರಾದರೂ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 136 ಜನ ಇರ್ತಕ್ಕಂಥ ಒಂದು ಗೌರ್ಮೆಂಟನ್ನು ಬೀಳಿಸ್ತೀವಿ ಅನ್ನೋದು ದೊಡ್ಡ ಅಪರಾಧ. ಕಾನ್ಸ್ಟಿಟ್ಯೂಷನ್ ಸಂವಿಧಾನಾತ್ಮಕವಾಗಿ ಅದ್ರ ಬಗ್ಗೆ ಬಿಡಿಸ್ತೀವಿ ಅನ್ನೋದು ದೊಡ್ಡ ಅಪರಾಧ. ಮತ್ತು ಅದರ ನಂತರ
ಈ ಥರದ ಹೇಳಿಕೆಗಳನ್ನ ಪ್ರಯತ್ನ ಮಾಡೋದು ತಪ್ಪು. ನಾವು ಏನು ಯಾರನ್ನೂ ಜೆ ಡಿ ಎಸ್ಸಿಂದ ಬಲವಂತವಾಗಿ ಬರಬೇಕು ಅಂತ ಅಥವಾ ಬಿ ಜೆ ಪಿಯಿಂದ ಬರಬೇಕು ಅಂತ ಡಿಮ್ಯಾಂಡ್ ಇಟ್ಟಿಲ್ಲ. ಯಾಕೆಂದರೆ ನಮಗೆ ಸಫಿಷಿಯೆಂಟಾಗಿ ಎಮ್ ಎಲ್ ಎ ಇದ್ದಾರೆ, ಸರ್ಕಾರ ಕಂಟಿನ್ಯೂ ಮಾಡೋದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸಿದ್ಧಾಂತಗಳನ್ನ ಒಳಪಟ್ಟು ಬರ್ತೀವಿ ಅಂತಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಷ್ಟಕ್ಕೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇದು ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯವರು ಅದ್ರ ಜೊತೆಯಲ್ಲಿ ತೀರ್ಮಾನ ಮಾಡ್ತಾರೆ. ಅವರು ಯಾವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತಾರೆ, ಸೇರಿಸ್ಕೊಳ್ಳೋಕ್ಕೆ ನಮ್ಮ ಪಕ್ಷ ತಯಾರಾಗಿದೆ. ನೋಡೋಣ, ಅದು ಕಾದು ನೋಡೋಣ. ಮತ್ತು ವಿಶೇಷವಾಗಿ ದೇವೇಗೌಡರ ಜನ್ಮದಿನ ಆದ್ದರಿಂದ ಅವರಿಗೆ ನಾನು ತಮ್ಮ ಮಾಧ್ಯಮದ ಮೂಲಕ ಶುಭಾಶಯವನ್ನು ಕೋರ್ತೀನಿ. ಅವರಿಗೆ ಆರೋಗ್ಯ ನೆಮ್ಮದಿ ಸಿಕ್ಕಲಿ ಅಂತೇಳಿ ನಾನು ಸಹ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ತಾವುಗಳು ಸಹ ಎಲ್ಲ ನನ್ನ ಮಗನ ರಿಸೆಪ್ಷನ್ ಇರೋದ್ರಿಂದ ನಾಳೆ ಸಾಯಂಕಾಲ ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ತಮಗೆ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮುಗಿಸೋಣ ಸರ್. ಹಾಂ, ಸಾಕಾಯಿತು ಬೇಕಾಯಿತು ಅಂತ ನಿನಗೆ ಬೇಕಿದ್ರೆ ಹೇಳಪ್ಪ, ನನಗೇನು ಸಾಕಾಗಲ್ಲ. ಬಟ್ಟು ಜನರಲ್ಲಾಗಿ ನೀವು ಬೇಜಾರು ಆಗುತ್ತೆ, ಸಹಜ. ದಟ್ ಈಸ್ ನಾಟ್ ಕರೆಕ್ಟ್. ಗೊತ್ತು ಕಂಬ ಜನರಲ್ಲಾಗಿ ದಟ್ ಈಸ್ ನಾಟ್ ಕರೆಕ್ಟ್. ನಾನು ಹಿಂದೆ ಜೆಡ್ ಪಿ ಮೆಂಬರ್ ಆಗಿದ್ದಾಗಲೂ ಅನೇಕ ಬಾರಿ ಹೇಳ್ತೀನಿ. ನಮ್ಮ ಮಾಧ್ಯಮ ಸ್ನೇಹಿತರು ಮಂಡ್ಯ ಜಿಲ್ಲೆಯಲ್ಲಿದ್ದಾಗಲೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೆಲವಕ್ಕೆ ಮಹತ್ವ ಕೊಡ್ತಕ್ಕಂಥದ್ದು ಕೊಡದೇ ಇರ್ತಕ್ಕಂಥದ್ದು ನೀವು ಡಿಸೈಡ್ ಮಾಡ್ಬೋದು. ಎಲ್ಲಕ್ಕೂ ಇದ್ದಾರೆ. ಸೊ ಅದನ್ನು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ನಾವು ಅನಿವಾರ್ಯ. ನೀವು ನಿಮ್ಮ ಯಜಮಾನ್ರು ಹೇಳ್ದಾಗ ಕೇಳೋದು ಅಥವಾ ನೀವು ಕೆಲವು ಯಾವುದೋ ಮಾಧ್ಯಮದ ವಿಚಾರ ಮಾತಾಡ್ತಕ್ಕಂಥದ್ದು ಅದು ಅನಿವಾರ್ಯ. ನಾವು ಇಲ್ಲಿವರೆಗೆ ಇಂಥ ಕಾಂಟ್ರವರ್ಸಿಗೆ ಎಷ್ಟರ ಮಟ್ಟಿಗೆ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಇದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ತುಂಬ ಚೆನ್ನಾಗಿದೆ ಮಳೆ. ಬಹುಶಃ ಸ್ವಲ್ಪ ಹೆಚ್ಚು ಆಗ್ಬೋದೇ ವಿನ ತೊಂದರೆ ಅಂತೂ ಆಗಲ್ಲ. ನಾನು ಅದಕ್ಕೇ ಹೇಳೋದು, ನಮಗೆ ಹೆಚ್ಚಿನ ಈ ನಮ್ಮ ಇಲಾಖೆ ಅದ್ರ ಕಡೆ ಗಮನ ಹರಿಸ್ಬೇಕು ಅಂತ ನಾವು. ಹಾಂ, ಅದಕ್ಕೆ ಎಲ್ಲ ಕಡೆನೂ ಮಳೆ ಆಗುತ್ತೆ. ಸ್ಟಾರ್ಟ್ ಆಗಿದೆ, ಆಗ್ತಾ ಇದೆ 100%. ಲಾಸ್ಟ್ 1 ವರ್ಷ ಮಳೆ ಆಗಿಲ್ಲ, ಬೆಳೆ ಆಗಿಲ್ಲ ಅಂದ್ರೂ ನಾವೆಲ್ಲೂ ಬಿತ್ತನೆ ಆಗೋದು ನಿಂತಿರಲಿಲ್ಲ. 80 to 90% ಆಗಿತ್ತು. ಎಲ್ಲೂ ಕಂಪ್ಲೇಂಟ್ ಇಲ್ದಂಗೆ ನೋಡ್ಕೊಂಡಿದ್ದೀವಿ. ಈ ವರ್ಷವೂ ಅಷ್ಟೇ 100ಕ್ಕೆ 100 ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಟೈಮ್ ಟು ಟೈಮು ಎಲ್ಲ ಇದಕ್ಕೂ ಕೊಡ್ತೀವಿ. ಕೆಲವು ಜಿಲ್ಲೆನಲ್ಲಿ ಸ್ವಲ್ಪ ಕಡಿಮೆ ಇದೆ. ಈ ಮಂಡ್ಯ ಈ ಕಡೆನೇ ಕಡಿಮೆ ಇದೆ, ಚಾಮರಾಜನಗರ ಸ್ವಲ್ಪ ಈ ಕಡೆನೇ ಕಡಿಮೆ ಆಗಿದೆ. ಬಟ್ ನಮಗೆ ಪೂರ್ವ ಮುಂಗಾರು ಮಾತ್ರ. ಈಗ ಮುಂಗಾರು ಬಂದು ಜೂನಲ್ಲೇ ಬರೋದು. ಅದರಿಂದ ಜೂನ್ ಹೊತ್ತಿಗೆ ಮುಂಗಾರಿಗೆ ಸಫಿಷಿಯೆಂಟಾಗಿ ಆಗುತ್ತೆ ಅನ್ನೋ ಮಾಹಿತಿ. ಹಾಂ, ಮಾಡ್ತೀವಿ, ತೊಂದರೆ ಆಗ್ದಂಗೆ ನೋಡ್ತೀವಿ. ಹಾಂ, ತೊಂದರೆ ಆಗ್ದಂಗೆ ನೋಡ್ತೀವಿ, ಮಾಡ್ತೀವಿ, ತೊಂದರೆ ಆಗ್ದಂಗೆ. ಆಲ್ಮೋಸ್ಟ್ ಆಲ್ ಆಗಿದೆ. ಸ್ವಲ್ಪ ಇನ್ಪುಟ್ ಸಬ್ಸಿಡಿ ಆಲ್ಮೋಸ್ಟ್ ಆಲ್ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕಾಗಿದೆ. ಜೊತೆಗೆ ಜನರು 2-3 ಕಡೆ ಹಾವೇರಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ರತಿಭಟನೆ ಇರ್ತಕ್ಕಂಥದ್ದು ಕಾರಣ ಪ್ರಿವೆಂಟ್ ಸೋಯಿಂಗ್. ಬೀಜ ಹಾಕಿದ ತಕ್ಷಣ ಡ್ಯಾಮೇಜ್ ಆಗಿಬಿಡುತ್ತಲ್ಲ, ಅದಕ್ಕೆ ಕೊಡಲಿಕ್ಕೆ ಇನ್ಪುಟ್ ಸಬ್ಸಿಡಿನಲ್ಲಿ ಪ್ರಾವಿಷನ್ ಇಲ್ಲ. ಅದನ್ನು ಜನ ಕೇಳ್ತಾ ಇದ್ದಾರೆ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಡಿಸ್ಕಸ್ ಮಾಡಿದಾಗ ಕೃಷ್ಣ ಬೈರೇಗೌಡರು ಇವತ್ತು ನಾಳೆನೋ ಬರ್ತಾ ಇದ್ದಾರೆ. ಅವರು ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು, ಒಂದು ಮೆಮೊರಂಡಮ್ ಕೊಡೋದು, ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಕೇಳಬೇಕು ಅಂತ ಒಂದು ನಿನ್ನೆ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟವ್ರು ನಮಗೂ. ಸೊ ಅದನ್ನು ಪ್ರಯತ್ನ ಮಾಡಿ.
ಸೇರಿಸ್ಬೇಕು ಅಂತ. ಈಗ ಪ್ರಿವೆಂಟ್ ಸೋಯಿಂಗ್ಗೆ ಇನ್ಶೂರೆನ್ಸಲ್ಲಿ ಮಾಡಿದೆ, ಎಲ್ಲರೂ ಇನ್ಶೂರೆನ್ಸ್ ರಿಜಿಸ್ಟರ್ ಆಗಿರಲ್ಲ. ಇನ್ಶೂರೆನ್ಸಲ್ಲಿ ರಿಜಿಸ್ಟರ್ ಆಗದೇ ಇದ್ದವ್ರಿಗೆ ಈ ದುಡ್ಡು ಬರೋಲ್ಲ. ಸೊ ಬೀಜ ಹಾಕ್ತಾರೆ, ಅದು ಮೊಳಕೆನೇ ಆಗಲ್ಲ, ಒಂದು ಸ್ವಲ್ಪ ಒಂದು ಅಡಿ ಬರುತ್ತೆ ಹೋಗ್ಬಿಡುತ್ತೆ. ಆ ಥರದವ್ರಿಗೆ ಈ NDRFನಲ್ಲಿ ಇಲ್ಲ. ಅದು ಒಂದು ಸ್ವಲ್ಪ ಜನರಿಗೆ ಪ್ರಾಬ್ಲಮ್ ಆಗಿದೆ. ಅಡ್ಬಿಟ್ಟು ಉಳಿದಂತೆ ಎಲ್ಲ ಪರಿಹಾರ ಹೋಗ್ತಾಯಿದೆ. ಸಾಲಕ್ಕೆ ವಜಾ ಹಾಕೊಂಡ್ರೆ ಇಲ್ಲ, ಅದು ನೆನ್ನೆ ತೀರ್ಮಾನ ಆಯ್ತಲ್ಲ, ವಜಾ ಹಾಕೊಳ್ಳಂಗಿಲ್ಲ ಅಂತ ಹೇಳೋದು. ವಜಾ ಹಾಕೊಳ್ಳಂಗಿಲ್ಲ ಅಂತ ಸರ್ಕಾರ ಬ್ಯಾಂಕ್ನವ್ರಿಗೆಲ್ರಿಗೂ ಡೈರೆಕ್ಷನ್ ಇಶ್ಯೂ ಆಗಿದೆ, ಅದು ಆಗಲ್ಲ. ಸೊ ಊಟ ಮಾಡೋಣ, ಊಟಕ್ಕೆ ರೆಡಿ ಮಾಡಿಬಿಟ್ಟಿದ್ವಿ. ಲಂಚ್ ಟೈಮ್ನಲ್ಲಿ ಹೆಂಗೆ ನಿಮ್ಮನ್ನ ಹಂಗೆ ಕಳಿಸೋದು? ಹಾಂ, ನಾಳೆ ಸಾಯಂಕಾಲ. ಅದು ಈ ನನ್ನ ಕ್ವಾರ್ಟರ್ಸ್ ಬಂದಿರೋದು ಫಸ್ಟೇ ರಿಯಾಕ್ಷನ್ ಕೇಳೋಕ್ಕೆ ಫಸ್ಟ್ ಬಂದಿದ್ದೀರಾ. ಫಸ್ಟ್ ಟೈಮು ಇಲ್ಲ ಫಸ್ಟ್ ಟೈಮ್ ನನ್ನ ಕ್ವಾರ್ಟರ್ಸಿಗೆ ಬಂದು ರಿಯಾಕ್ಷನ್ ಕೇಳಿದ್ದೀರಾ. ಈ ಟೈಮ್ನಲ್ಲಿ ನಿಮ್ಮನ್ನ ಲಂಚ್ ಇಲ್ದಲೇ ವಾಪಸ್ ಕಳಿಸೋದು, ಅದು ಹೌದು ಗೊತ್ತು. ಅವ್ರು ಭಾಳ ನಡೀತಿತ್ತು ಅಂತ ಕಾಣ್ತಿಲ್ಲಿ. ಅಷ್ಟೇನಿಲ್ಲ, ಜನರು ತಯಾರಾಗಿದ್ದಾರೆ. ಇಲಾಖೆ ಎಲ್ಲ ಜಿಲ್ಲೆನಲ್ಲೂ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಬೆಳೆ ಹಾಕುವಂಥ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಕೆಲವು ಕಡೆ ಪೂರ್ವ ಮುಂಗಾರು ಮೈನಸ್ ಇದೆ, ಕೆಲವು ಕಡೆ ನಾರ್ಮಲ್ ಆಗಿದೆ, ಕೆಲವು ಕಡೆ ಸ್ವಲ್ಪ ಸಫಿಷಿಯೆಂಟಾಗೂ ಆಗಿದೆ. ಸೊ ಪೂರ್ವ ಮುಂಗಾರು ಮತ್ತು ಮುಂಗಾರು ಏನು ಬೆಳೆನ ಬೀಜನ ಬಿತ್ತನೆ ಮಾಡಲಿಕ್ಕೆ ಜನರು ಆಸಕ್ತಿ ಇದೆ, ಅವಕಾಶಗಳಿದೆ, ಅದಕ್ಕೆಲ್ಲಕ್ಕೂ ನಾವು ತಯಾರಿದ್ದೀವಿ. ಎಲ್ಲಕ್ಕೂ ಭಾಳ ಗಂಭೀರವಾಗಿ ಇಲಾಖೆ ರಿವ್ಯೂ ಮಾಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕಾರ್ಯದರ್ಶಿಯವರು ಸಹ ಮೊನ್ನೆ DC ಅವರು ಮತ್ತು ಜಾಯಿಂಟ್ ಡೈರೆಕ್ಟ್ರು, ಡೆಪ್ಟಿ ಡೈರೆಕ್ಟರ್ ಜೊತೆ ಮಾತನಾಡಿದ್ದಾರೆ. ಎಲ್ಲ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ಬರಪೀಡಿತ ತಾಲೂಕು ಪ್ರದೇಶಗಳು ಅಂತ ಘೋಷಣೆ ಮಾಡ್ಕೊಂಡಿದ್ವಿ, ಸುಮಾರು 200 ಹೌದು. ಈಗ ಮಳೆ ಆಗ್ತಾ ಇದೆ, ಎಲ್ಲೆಲ್ಲಿ ಏನೇನಂತ ವರದಿ ಎಲ್ಲ ಅದೇ ಹೇಳದ್ನಲ್ಲ, ಪ್ರಾರಂಭ ಆಗಿದೆ ಅಂತ ಹೇಳಿದೆ ನನಗೆ. ಸೊ ಸಂಪೂರ್ಣವಾಗಿ ಇವತ್ತಿನ ಹಂತಕ್ಕೆ ಇಂತಿಂಥ ತಾಲೂಕಿನಲ್ಲಿ ಈಗ ಪೂರ್ವ ಮುಂಗಾರು ಇದು ಭಾಳ ಕಡಿಮೆ ಬಿತ್ತನೆ ಮಾಡ್ತಕ್ಕಂಥ ಮುಂಗಾರು ಮೇ ನಂತರ ಜೂನ್ನಲ್ಲಿ ಹೆಚ್ಚಿನ ಮುಂಗಾರು ಮಾಡ್ತಕ್ಕಂಥದ್ದು. ಅದರಿಂದ ಇನ್ನೊಂದು 15 ದಿವಸ ಬೇಕಾಗುತ್ತೆ ಸಂಪೂರ್ಣವಾದಂಥ ನಾವೆಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಆಗುತ್ತೆ. ಆವಾಗ ನಾವು ಅದಕ್ಕೇನು ಬೇಕೋ ಬೀಜ ಮತ್ತು ಗೊಬ್ಬರಗಳು ಅದಕ್ಕೆ ಸ್ಟಾಕ್ ಇಟ್ಕೊಂಡಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.